ಇನ್ನು ಇವನ್ ಚರ್ಮನ ನಾನು ಸುಲಿತೀನಿ. ಸರ್, ನಮಗೆ ಜನ್ಮ ಕೊಡೋಳು ಒಂದು ಹೆಣ್ಣು. ನಮ್ಮ ಇಡೀ ಜನ್ಮದಲ್ಲಿ ನಮ್ಮ ಜೊತೆಯಲ್ಲಿ ನಿಂತು ನಮ್ಮನ್ನು ಉದ್ಧಾರ ಮಾಡೋಳು ಒಂದು ಹೆಣ್ಣೆ. ಅಂಥ ಹೆಣ್ಣನ್ನು ಇಟ್ಕೊಂಡು ವ್ಯಾಪಾರ ಮಾಡುವಂಥ ಇಂಥವನ್ನ ಸುಮ್ಮನೆ ಬಿಡಬೇಡಿ ಸರ್. ಹೋಗ್ತಾ ದಾರಿಯಲ್ಲಿ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಿ. ಬಿಡಿ ಸರ್, ಈ ಎಲ್ಕಟ್ ನನ್ನ ಮಗನ ನಾನು ನೋಡ್ಕೋತೀನಿ. ನೋಡ್ರಮ್ಮ, ನೀವೆಲ್ಲರೂ ನನ್ನ ಜೊತೆ ಸ್ಟೇಷನ್ ಬರಬೇಕಾಗುತ್ತೆ. ನಿಮ್ಮ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ ನಿಮ್ಮನ್ನ ನಿಮ್ಮ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಬರೋ. ಈ ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ತುಂಬಾ ಥ್ಯಾಂಕ್ಸ್ ಅಣ್ಣ. ಎಲ್ಲ ಒಳ್ಳೇದಾಗತ್ತೆ. ಆ ದೇವರಿದ್ದಾನೆ, ಎಲ್ರಿಗೂ ಒಳ್ಳೇದಾಗತ್ತೆ. ಹೋಗಿ ಬನ್ನಿ. ಬೇಡ 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 ಬೇಡ, ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಹೋಗಿ ಬನ್ನಿ. ಲೇ ಕೋಳಿಮಣಿ, ಅದ್ಯಾವ ಗ್ಯಾಪಲ್ಲಿ ಲೊಕೇಶನ್ ಕಂಡಿಡ್ಕೊಂಡ್ ಪೊಲೀಸ್ನವ್ರು ಕರ್ಕೊಂಬಂದ್ಬಿಟ್ಟ? ಇವನು ಬರೀ ಬ್ರೋಕರ್ ಮಣಿ ಅಲ್ಲ, ತ್ರಿಕಾಲಜ್ಞಾನಿ. ಇದೆಲ್ಲ ಚಿಕ್ಕ ಯಜಮಾನ್ರ ಪ್ಲಾನು. ಚಿಕ್ಕ ಯಜಮಾನ್ರೆ, ಸರಿಯಾದ ಸಮಯಕ್ಕೆ ನೀವು ಬಂದಿರ್ಲಿಲ್ಲ ಅಂದಿದ್ರೆ ನನ್ನ ಜೀವನ ಏನಾಗ್ತಿತ್ತೋ ಏನೋ. ಚಿಕ್ಕ ಯಜಮಾನ್ರೆ, ಅಷ್ಟಕ್ಕೂ ನಿಮ್ಗೆ ಪ್ರೀತಮ್ ವಿಚಾರ ಯಾರು ಹೇಳಿದ್ದು? ಅದಕ್ಕೆ ಕಾರಣನೇ ನನ್ನ ಜೊತೆ ಬಂದಿದ್ಲಲ್ಲ, ಮೇಘನಾ ಅನ್ನೋ ಹುಡುಗಿ. ಹೌದು ಚಿಕ್ಕ ಯಜಮಾನ್ರೆ, ಆ ಹುಡುಗಿ ಮುಸ್ಕಾಕೊಂಡ್ ಬಂದು ನನ್ನನ್ನು ಭೇಟಿ ಮಾಡಿದ್ಲು, ಎಚ್ಚರಿಕೆ ಎಲ್ಲ ಕೊಟ್ಟು ಹೋಗಿದ್ಲು. ನೀನು ಎಚ್ಚರಿಕೆಯಿಂದ ಎಚ್ಚೆತ್ಕೊಳ್ಳಿಲ್ಲ. ಆದರೆ ನನಗೆ ಅವಳನ್ನ ಭೇಟಿ ಆದಮೇಲೆ ಪ್ರೀತಮ್ ಮೇಲೆ ಅನುಮಾನ ಕಾಡೋಕೆ ಶುರು ಆಯಿತು. ಈ ವಿಚಾರದ ಸಲುವಾಗಿಯೇ ನಾನು ಬ್ರೋಕರ್ ಮಣಿನ ಕರೆಸಿ ಮಾತಾಡಿದೆ. ಆ ದಿನ ಚಿಕ್ಕ ಯಜಮಾನ್ರೆ, ನಿಮ್ಮ ಹಾಗೆ ಭೂಮಿಯವರು ಗೋಪಾಲ್ನು ಆ ಪ್ರೀತಮ್ ಬಗ್ಗೆ ಎನ್ಕ್ವೈರಿ ಮಾಡಿಸಿದ್ದಾರೆ. ನನಗೆ ತಿಳಿದಾಗೆ ಪ್ರೀತಮು ಕ್ಲಿಯರ್ ಆಗಿದ್ದಾನೆ. ಹೆಣ್ಮಕ್ಳನ್ನ ದಾಳವಾಗಿ ಇಟ್ಕೊಂಡು ಆಟ ಆಡೋನ್ ಜಾಲ ತುಂಬ ದೊಡ್ಡದಾಗೇ ಇರುತ್ತೆ ಮಣಿ. ಅವನು ಕೆಲಸ ಮಾಡ್ತಿರೋ ಆಫೀಸ್ ಆಗಲಿ, ಅವನು ಇರ್ತಾ ಇರೋ ಮನೆ ಆಗಲಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅವನು ಸಾಕಷ್ಟು ಆಳುಗಳನ್ನು ಕೊಂಡ್ಕೊಂಡಿಟ್ಕೊಂಡಿದ್ದಾನೆ. ನಾನು ಖುದ್ದಾಗಿ ನೋಡ್ಕೊಂಡು ಬಂದಿದ್ದೀನಿ. ಮತ್ತೆ ಈಗಲೇ ಬನ್ನಿ ಚಿಕ್ಕ ಯಜಮಾನ್ರೆ, ನಾವು ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಏನಂತ ದೂರು ಕೊಡ್ತೀಯ? ಅವನ ಹತ್ರ ಎಲ್ಲದಕ್ಕೂ ಉತ್ತರಗಳಿವೆ, ಅವನೇ ಹುಟ್ಟಾಕಿರೋ ಸಾಕ್ಷಿಗಳಿವೆ. ಅವನನ್ನು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಇನ್ನೊಂದು ವಿಚಾರ ಮಣಿ, ಈ ವಿಷಯ ನಮ್ಮ ತಾತನವ್ರಿಗೆ ಗೊತ್ತಿಲ್ಲ. ಸದ್ಯಕ್ಕೆ ಅವರಿಗೆ ಗೊತ್ತಾಗೋದು ಬೇಡ. ಅವನನ್ನು ಸಾಕ್ಷಿ ಸಮೇತ ಹಿಡಿಬೇಕು. ಅಲ್ಲ ಚಿಕ್ಕ ಯಜಮಾನ್ರೆ, ಅವನನ್ನ ಹೇಗೆ ಸಾಕ್ಷಿ ಸಮೇತ ಹಿಡಿತೀರಾ? ನಾನು ಒಂದು ಹುಡುಗಿನ ಭೇಟಿಯಾಗಿದ್ದೆ. ಅವಳು ಪ್ರೀತಮ್ ಬಗ್ಗೆ. ಅಯ್ಯೋ, ಇಂಥ ವಿಷಯದಲ್ಲಿ ಯಾರ್ಯಾರನ್ನೂ ನಂಬಕ್ಕಾಗಲ್ಲ. ಆದರೆ ನಾನು ಅವಳನ್ನು ನಂಬ್ತೀನಿ. ಅವಳ ಕಣ್ಣಲ್ಲಿ ನೋವಿತ್ತು, ಮಾತಾಡೋ ಧ್ವನಿಯಲ್ಲಿ ರೋಷ ಇತ್ತು, ಜೊತೆಗೆ ಸಾಕ್ಷಿನೂ ಇತ್ತು. ಇದು ಮದುವೆ ನಿಲ್ಲಿಸೋದಕ್ಕೋಸ್ಕರ ಮಾಡ್ತಾ ಇರೋ ಪಿತೂರಿ ಅಲ್ಲ ಮಣಿ. ಸಮಯ ಬರಲಿ, ಎಲ್ಲ ನನಗೆ ಗೊತ್ತಾಗತ್ತೆ. ನಾನು ನಿನ್ನನ್ನು ಇಲ್ಲಿ ಕರೆಸಿರೋದು ಪ್ರೀತಮ್ ತಂದೆ ತಾಯಿ ಅಂತ ಹೇಳ್ಕೊಂಡು ಬಂದಿದ್ರಲ್ಲ, ಅವ್ರಗಳ ಬಗ್ಗೆ ವಿಚಾರಿಸೋದಕ್ಕೆ. ನೀನಷ್ಟು ಮಾಡು, ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೀನಿ.
ಏಯ್ ನಿನಗೀಗ 2 ಫೋಟೋ ಕಳಿಸ್ತೀನಿ. ಅವರಿಬ್ಬರು ಯಾವ ನಾಟಕದ ಕಂಪ್ನಿಯವ್ರು ಅಂತ ತಿಳ್ಕೊಂಡು ನನಗೆ ಹೇಳಬೇಕು. ಆಯ್ತಣ್ಣ. ನಾನು ಅವ್ರ ತಂದೆ ತಾಯಿ ಬಗ್ಗೆ ಸಾಕಷ್ಟು ಕಡೆ ವಿಚಾರಿಸಿ ನೋಡಿದೆ. ಕಡೆಗೆ ಗೊತ್ತಾಯ್ತು ಅವ್ರ ಮೂಲ ಗೋವಾ ಅಂತ. ಅವ್ರ ತಂದೆ ತಾಯಿ ಹವ್ಯಾಸಿ ಕಲಾವಿದರಂತೆ. ಒಂದು ಏಜೆನ್ಸಿ ಕಂಪ್ನಿಯಿಂದ ತಿಳ್ಕೊಂಡೆ. ಈ ವಿಷಯ ಗೊತ್ತಾದ ತಕ್ಷಣ ನಾನು ಯಜಮಾನ್ರಿಗೆ ತಿಳಿಸ್ದೆ. ಆಮೇಲೆ ಅವರು ಇದು ನಮಗೆ ಮಾತ್ರ ಗೊತ್ತಿರಲಿ, ಇದು ಭೂಮಿಯವ್ರಿಗಾಗಲಿ ಗೋಪಾಲನ್ಗಾಗಲಿ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ ಸಿಕ್ಕ ಇನ್ಫಾರ್ಮೇಷನ್ ಪ್ರಕಾರ ಪ್ರೀತಮ್ಮು ದೊಡ್ಡ ಫ್ರಾಡ್ ಅನ್ನೋದು ಪ್ರೂವ್ ಆಯಿತು. ಇಮಿಡಿಯೇಟ್ ಆಗಿ ಯಜಮಾನ್ರು ಲೊಕೇಶನ್ ಕಳಿಸಿ ಪೊಲೀಸ್ನವ್ರನ್ನ ಕರ್ಕೊಂಬ ಅಂತ ನನಗೆ ಮೆಸೇಜ್ ಹಾಕಿದ್ರು. ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಚಿಕ್ಕ ಯಜಮಾನ್ರಿಂದಾನೇ ಭೂಮಿಯವರೇ. ಅಲ್ಲ ಚಿಕ್ಕ ಯಜಮಾನ್ರೆ, ನೀವು ನಮ್ಮ ಬೆನ್ನಿಂದ ನಿಂತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ರ, ಆದ್ರೆ ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಸುಳಿವೇ ಸಿಗ್ಲಿಲ್ಲ. ಇದನ್ನೆಲ್ಲ ಹೇಗ್ ನಿಭಾಯಿಸಿದ್ರಿ? ಒಂದ್ ವೇಳೆ ನಿಮಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ ಯಜಮಾನ್ರೆ? ಭೂಮಿ, ನೀನು ನಮ್ಮ ಮನೆ ಮಗಳು. ನಾವು ನಮ್ಮವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರೆ ಯಾರು ವಹಿಸ್ತಾರೆ ಹೇಳು? ಈ ಗೋಪಾಲ ಆಗ್ಲಿ ನೀನಾಗ್ಲಿ ನೀವಿಬ್ರು ನಮ್ಮ ಬದುಕಿನ ಒಂದು ಭಾಗ ಆಗ್ಬಿಟ್ಟಿದ್ದೀರಾ. ನಿಮಗ್ ತೊಂದರೆ ಆದ್ರೆ ನನಗ್ ತೊಂದರೆ ಆದಾಗೆ. ಬಿಡು, ದೇವರು ದೊಡ್ಡವನು. ದೊಡ್ಡ ಅನಾಹುತ ಆಗೋದಕ್ಕಿಂತ ಮುಂಚೆನೆ ಎಲ್ಲ ಬಗೆಹರಿತು. ಚಿಕ್ಕ ಯಜಮಾನ್ರೆ, ನೀವ್ ನನ್ನ ಪಾಲಿನ ದೇವ್ರು. ಆ ಗುಡಿಲಿರೋ ದೇವ್ರು ಮೌನವಾಗಿ ಎತ್ಕೊಂಡು ಹೇಗೆ ಎಲ್ರನ್ನೂ ಕಾಯ್ತಾನೋ ಹಾಗೆ ನೀವ್ ಯಾವಾಗ್ಲೂ ನಮ್ ಹಿಂದೆನೆ ನಿಂತು ಕಾಯ್ತಾನೆ ಇರ್ತೀರ. ನೀವ್ ನನ್ ಮೇಲಿಟ್ಟಿರೋ ಪ್ರೀತಿ ಕಾಳಜಿನ ನಾನು ಈ ಜನ್ಮದಲ್ಲಿ ಮರೆಯಕ್ ಸಾಧ್ಯ ಇಲ್ಲ ಚಿಕ್ಕ ಯಜಮಾನ್ರೆ, ಮರೆಯಕ್ ಸಾಧ್ಯ ಇಲ್ಲ. ಈ ನಿಮ್ ಋಣನ ನಾನು ಯಾವತ್ತೂ ಕೂಡ ತೀರ್ಸಕ್ಕಾಗಲ್ಲ. ಇವತ್ ನೀವೇನಾದ್ರೂ ಬರ್ದೇ ಹೋಗಿದ್ದಿದ್ರೆ. ಅಯ್ಯೋ ಸಾಕು ನಿಲ್ಸಿ ಭೂಮಿಯವರೇ. ಬರ್ದೇ ಹೋಗಿದ್ದಿದ್ರೆ, ಇದ್ದಿದ್ರೆ, ಇಲ್ದೇ ಇದ್ದಿದ್ರೆ, ಈಗ ಚಿಕ್ಕ ಯಜಮಾನ್ರಿಂದ ಎಲ್ಲರಿಗೂ ಒಳ್ಳೇದಾಯ್ತು ತಾನೆ. ಅಯ್ಯೋ ಸಾಕು, ಸುಮ್ಮನೆ ರೀ ಚಿಕ್ಕ ಯಜಮಾನ್ರೆ. ನಡ್ರಿ ಹೋಗೋಣ, ನಡೀರಿ. ಯಪ್ಪ ಬದುಕಂಡೆ. ಈ ನನ್ನ ಮಕ್ಳ ಕೈಗೆ ಸಿಗಕೊಂಡಿದ್ದಿದ್ರೆ ನನ್ನ ಕತೆ ಅಷ್ಟೇ.